ರೀ ಒಂದು ಗಳಿಗೆ ಬಂದು ಕೂತ್ಕೋಬಾರ್ದಾ? ಅಲ್ಲ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿದವರು ಮನೆಗೆ ಬರ್ತಾರ್ರಿ, ಬರ್ದೇ ಇರಲ್ಲ. ಏ ಅವನು ನೋಡಿ ಬಹಳ ವರ್ಷಗಳಾಯ್ತು ಕಣೆ. ರಾಮು, ಸೀತಾ, ನನ್ನ ಪ್ರಾಣ ಸ್ನೇಹಿತ ಬಂದೇ ಬಿಟ್ಟ ಕಣೆ. ಬಾರೋ ದೇವು ಬಾಬಾ. ರಾಮು, ಎಷ್ಟು ವರ್ಷ ಆಯ್ತು ಕಣೋ ನೀನು ನೋಡಿ. ಹೌದು ಕಣೋ. ಅದು ಸರಿ, ನಾನು ಬರ್ತೀನಿ ಅಂತ ಬೆಳಗ್ಗೆಯಿಂದ ಬಿಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ಯಾ? ಹೌದಾ? ಏನು ಬದಲಾಗಿಲ್ಲ ಬಿಡು. ಅಲ್ಲ, ನೀವು ಬರ್ತೀರಿ ಅಂತ ಗೊತ್ತಾದ ತಕ್ಷಣ ಅವ್ರ ಕಾಲು ನೆಲದ ಮೇಲೆ ನಿಂತ್ಕೋತಾ ಇಲ್ಲ ನೋಡಿ. ಹೌದೇನೋ? ಅದಕ್ಕೆ ಸ್ನೇಹ ಅಂತ ಇದನ್ನೇ ಕರೆಯೋದು. ಅದು ಸರಿ ರಾಮು, ಹೇಗಿದೆಯಾ? ಚೆನ್ನಾಗಿದ್ದೀನಿ. ವಯಸ್ಸಾಗಿರೋ ಹಾಗಿದೆ. ಹೌದಾ? ನಾನು ವಯಸ್ಸಾಗಿರೋ ಥರ ಕಾಣಿಸ್ತಿದ್ಯಾ? ಹ್ಞೂನಪ್ಪ. ನೀನೇನು ಕೂದಲೆಲ್ಲ ಉದುರೋಗಿದ್ಯಾ? ಆದ್ರೂ ನಾನು ನಿಂಗಿನ್ ಚಿಕ್ಕ ಅಂತಾನೆ. ತಮಾಷೆ ಮಾಡಬೇಡ ಬಾಬಾ, ಕೂತ್ಕೊಂಡು ಮಾತಾಡೋಣ. ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಅಂಕಲ್ ನಮಸ್ತೆ. ಅರೆ ಕಾರ್ತಿಕ್, ಅಲ್ಲ ಹೋದ್ ಸರಿ ನಾನು ನೋಡಿದಾಗ ಇಷ್ಟಿದ್ದ, ಇಷ್ಟತ್ರ ಬೆಳೆದು ಬಿಟ್ಟಿದ್ದಾನಲ್ಲೋ. ಹೋದ್ ಸರ್ತಿ ಅಂತಂದ್ರೆ 15 ವರ್ಷದ ಹಿಂದೆ ನೀನು ನೋಡಿದ್ದು. 15 ವರ್ಷದಿಂದ ಹೀಗೆ ಇರೋಕ್ಕಾಗುತ್ತಾ? ಅವನಿಗೆ ಆಗಲೇ ಮದುವೆ ಆಗಿದೆ ಕಣೋ. ಸತ್ಯ, ನನ್ನ ಸೊಸೆ. ಓಹೋ, ನನ್ನ ಫ್ರೆಂಡು ಅಂತ ಹೇಳಿದ್ನಲ್ಲಮ್ಮ. ನಮಸ್ತೆ ಅಂಕಲ್. ನಮಸ್ಕಾರ ನಮ್ಮ. ನನ್ನ ಸೊಸೆ ಕಣೆಯ, ನನ್ನ ಮಗನ ಅರ್ಧ ಅಂಗಿ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾಳೆ ಗೊತ್ತಾ? ಓಹೋ, ಒಳ್ಳೇದಮ್ಮ. ರಾಮು ನಿನ್ನ ಬಗ್ಗೆ ತುಂಬ ಹೇಳಿದ್ದಾನೆ. ಉಳಿದವ್ರ ಪರಿಚಯ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆದರೂ ಮಾಡಿಕೊಡ್ತೀನಿ. ಅವಳು ನನ್ನೊಬ್ಬಳೇ ಹೆಂಡತಿ ಸೀತಾ, ಅವಳನ್ನೊಬ್ಬಳೇ ನಾದ್ನಿ ಊರ್ಮಿಳ. ಏನೋ ರಾಮು, ಅತ್ತಿಗೆ ನಾ ಊರ್ಮಿಳನ ಮರೆಯೋಕ್ಕಾಗತ್ತಾ ನಾನು? ನೋಡಿ ದೇವೇಂದ್ರಣ್ಣ ಹೇಗೆ ಮಾತಾಡ್ತಾರೆ ಅಂತ. ಅದ್ ಸರಿ ಅಣ್ಣ, ನಿಮ್ಮ ಮಗ ಬಂದಿದ್ದಾನೆ ಅಂದ್ರಿ, ಎಲ್ಲಿದ್ದಾನ ಅವನು? ಬರ್ತಿದ್ದಾನತ್ಗೆ, ನನ್ನ ಜೊತೆ ಬರೋಕ್ಕಾಗಿಲ್ಲ. ಆಂದವೇ ಇನ್ನೇನು ಬಂದ್ಬಿಡ್ತಾನ ಅವನು. ಸರಿ, ಹಾಗಾದ್ರೆ ಅವನು ಬರಲಿ, ನಾವೆಲ್ಲ ಸೇರ್ಕೊಂಡು ಊಟ ಮಾಡೋಣ. ಊಟ ಆದ್ಮೇಲೆ ಹರಟೆ ಹೊಡೆದ್ರೆ ಆಯ್ತು. ನಾನು ಬಂದೆ ಆಂಟಿ. ನಮ್ಮ ರುಕ್ಕು ಬಾಲನ್ ಪಾಲಿಗೆ ಅದೃಷ್ಟ ದೇವತಾನೆ. ಇವಳು ಬಂದ್ಮೇಲೆ ನಮ್ಮ ಬಾಲನ್ ಲೈಫೇ ಬದಲಾಗೋಯ್ತು. ಹೆಂಡತಿಯಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ಅವನ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲೋದು ನನ್ನ ಧರ್ಮ ಅಲ್ವಾ ಅಮ್ಮ? ದಿವ್ಯಾ, ಕಂಟ್ರೋಲ್. ನಿನಗೂ ಟೈಮ್ ಬರುತ್ತೆ. ಈಗ ಜಗಳ ಮಾಡಿ ಎಡವಟ್ ಮಾಡ್ಕೋಬೇಡ. ಜಾನಕಿ, ಕೇಳಿಸ್ಕೊಂಡ್ಯಾ? ಇನ್ನು ಕೊರಳಿಗೆ 3 ಗಂಟೆ ಬಿದ್ದಿಲ್ಲ, ಹೋಗ್ಲೇ ಹೆಂಡತಿ ಅಂತ ಇದ್ದಾಳೆ. ನಮ್ಮಿಬ್ರು ಮದುವೆ ಮಾನಸಿಕವಾಗಿ ಯಾವತ್ತೂ ಆಗೋಗಿದೆ ಅಜ್ಜಿ. ತಾಳಿ ಬೀಳೋದು ಒಂದೇ ಬಾಕಿ. ಅದನ್ನು ಆದಷ್ಟು ಬೇಗ ಹಾಕಿಸ್ತೀರಿ ಬಿಡು. ಒಟ್ನಲ್ಲಿ ನೀವಿಬ್ರು ಹೀಗೆ ಖುಷಿಯಾಗಿದ್ರೆ ಅಷ್ಟು ಸಾಕು.
ಹಲೋ ಅಂಕಲ್, ಹೇಗಿದ್ದೀರಾ? ಏನು ಅಂಕಲ್ ಆಗ ನೋಡ್ತಾ ಇದ್ದೀರಾ? ನಾನು ಹರ್ಷಿತ್, ನೆನಪಾಗ್ಲಿಲ್ವಾ? ಹರ್ಷಿತ್, ನಿನ್ನ ಮಗ ಏನೋ ಇಷ್ಟುದ್ದ ಬೆಳೆದು ಬಿಟ್ಟಿದ್ದಾನೆ. ಅಲ್ಲ ಕಣೋ ರಾಮು, ನಿನ್ನ ಮಗ ಕಾರ್ತಿಕ್ ಬಗ್ಗೆ ಕೇಳಿದಾಗ ನೀನೇನು ಹೇಳಿದೆ ಹೇಳು? ಹಾಗೆ ಇವನು ಆಗ ಇಷ್ಟಿದ್ದ, ಈಗ ಇಷ್ಟು ಹತ್ರ ಬೆಳೆದಿಯಾನೆ. ನೀನೇ ನೋಡು. ಚೆನ್ನಾಗಿದ್ದೀರಾ ಅಂಕಲ್? ಆಂಟಿ ನೀವು? ನಾವೆಲ್ಲ ತುಂಬ ಚೆನ್ನಾಗಿದ್ದೀವಪ್ಪ. ನಿನ್ನನ್ನು ನೋಡಿ ತುಂಬ ಸಂತೋಷ ಆಯಿತು. ನನಗೂ ಅಷ್ಟೇ ಆಂಟಿ. ಇಂಡಿಯಾಗೆ ಬಂದು ಎಷ್ಟೋ ವರ್ಷ ಆಗಿತ್ತಲ್ಲ, ತುಂಬ ಖುಷಿ ಆಯಿತು. ಅದರಲ್ಲೂ ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಪರವಾಗಿಲ್ಲ ಕಣೋ, ಅಮೇರಿಕಾದಲ್ಲಿದ್ದರೂ ಕನ್ನಡ ಚೆನ್ನಾಗಿ ಮಾತಾಡೋದನ್ನ ಕಲಿಸ್ಬಿಟ್ಟಿದೀಯಾ? ಅಲ್ಲ ಕಣೋ, ಯಾವುದೋ ಬೇರೆ ದೇಶದಲ್ಲಿದ್ದೀವಿ ಅಂದರೆ ನಮ್ಮ ನೆಲ ಜಲ ಸಂಸ್ಕೃತಿನ ಮರೆಯೋಕ್ಕಾಗತ್ತಾ? ಆಡೋಕೆ ಒಂದೇ ಭಾಷೆ ಕನ್ನಡ, ಕಲಿಯೋಕೆ ಕೋಟಿ ಭಾಷೆ. ಅಣ್ಣ ಅವ್ರು ಹೇಳಿಲ್ವಾ? ಹಾಯ್ ಕಾರ್ತಿಕ್, ನೆನಪಿದ್ದೀನಾ? ನೆನಪಿಲ್ದೇ ಇರ್ತೀಯಾ? ಮೀಟ್ ಮೈ ವೈಫ್ ಸತ್ಯ. ಸತ್ಯ, ಹರ್ಷಿತ್. ನಮಸ್ತೆ ಸತ್ಯ ಅವರೇ. ಅತ್ತಿಗೆ ಅನ್ಬೋದಾ? ಧಾರಾಳವಾಗಿ. ಅಲ್ಲ ಕಣೋ ಹರ್ಷಿ, ನೀನು ಯಾಕೆ ತಡವಾಗಿ ಬಂದೆ? ಅಂಕಲ್ ಜೊತೆನೇ ಬರ್ಬೋದಾಗಿತ್ತಲ್ವಾ? ಆಫೀಸಿಗೆ ಜಾಗ ನೋಡೋಕ್ಕೆ ಅಂತ ಹೋಗಿದ್ದೆ, ಸ್ವಲ್ಪ ಲೇಟ್ ಆಯಿತು. ಅಂದರೆ ಇಲ್ಲೇ ಸೆಟ್ಲ್ ಆಗೋ ಥರ ಪ್ಲ್ಯಾನ್ ಇದೆ ಅಂತ ಆಯಿತು. ಹಾಗೆ ಯೋಚನೆ ಮಾಡಿದೀವಿ ಕಣಯ್ಯ. ದೇವ್ರ ದಯೆ ಇದ್ರೆ ಅದು ಆಗೋಗ್ಲಿ ಬಿಡು. ನೀನೇನಾದರೂ ಇಲ್ಲಿಗೆ ಶಿಫ್ಟ್ ಆಗ್ತೀನಿ ಅಂತಂದರೆ ನನ್ನಷ್ಟು ಖುಷಿ ಪಡೋನು ಬೇರೆ ಯಾರೂ ಇಲ್ಲ. ಸರಿ ಸರಿ, ಈಗ ಎಲ್ಲರೂ ಊಟಕ್ಕೆ ಹೋಗೋಣ ಬನ್ನಿ. ನಡಿ ನಡಿ, ಬಾ ಮಗ. ಅದ್ಯಾಕೆ ಅಷ್ಟೊಂದು ಆತರ? ಮೆತ್ತಿಗೆ ಮೆತ್ತಿಗೆ ಇನ್ನು ಸ್ವಲ್ಪ ಬಡಿಸಮ್ಮ ಅವನಿಗೆ. ನೀನು ಸುಮ್ಮನೆ ಇರಪ್ಪ. ನೀನು ಊಟ ಮಾಡ್ಬೇಕಾದ್ರೆ ಮಾತಾಡಿಸ್ಬಿಡಪ್ಪ. ನೀನು ಊಟ ಸೇರಲ್ಲ ನನಗೆ. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕೈ ರುಚಿ ಅವತ್ತು ಹೇಗೆ ಮಾಡ್ತಿದ್ರು ಇವತ್ತು ಹಾಗೆ ಇದೆ. ಸೂಪರ್. ಎಸ್ ಆಂಟಿ, ಪರ್ಫೆಕ್ಟ್ ಸೌತ್ ಇಂಡಿಯನ್ ಮೀಲ್. ಅದಕ್ಕೆ ಸ್ವಲ್ಪ ರಸಂ ಪ್ಲೀಸ್. ನಿನಗೋಸ್ಕರ ಅಂತಾನೆ ಹೋಳಿಗೆ ಮಾಡಿಸಿದ್ದೀನಿ. ಅಲ್ಲ ಅಮ್ಮ, ಮೊದಲೇ ಹೇಳಬೇಕಲ್ವ ನೀನು? ನೋಡಿ ಇಷ್ಟೊಂದೆಲ್ಲ ಊಟ ಮಾಡಿಬಿಟ್ಟಿದ್ದೀನಿ. ಊಟಕ್ಕಿಂತ ಮುಂಚೆ ಹೇಳಿದರೆ ಬರೀ ಹೋಳಿಗೆನೇ ತಿಂತಿದ್ದ ನಾನು. ಒಳ್ಳೆ. ಅದನ್ನು ನಿನಗೆ ಮೊದಲೇ ಹೇಳಿದರೆ ನೀವು ಊಟ ಮಾಡೋದ್ರ ಅಷ್ಟರಲ್ಲಿ ಇದೆ. ಈ ಊಟ ಆಯ್ತಲ್ಲ, ಹೋಳಿಗೆ ತಿನ್ನು. ವಾವಪ್ಪ, ಹೋಳಿಗೆ ಅಂತೂ ಸಕ್ಕದಾಗಿದೆ ಅಪ್ಪ. ಹಾಗೆ ಇನ್ನೊಂದು ಸ್ವಲ್ಪ ಹೋಳಿಗೆ ಮಿಕ್ಕಿದ್ರೆ ನಾನು ಹೋಗ್ತಾ ಡಬ್ಬಿಗೆ ಹಾಕೊಡಮ್ಮ, ಪಾರ್ಸಲ್ನ ತೊಗೊಂಡೋಗ್ತೀನಿ. ಹಾಂ. ನನಗಂತೂ ಏನೇನೋ ಆಸೆ ಅಮ್ಮ. ನನ್ನ ಗಂಡನ ಜೊತೆಗೆ ಕೆಲಸಕ್ಕೆ ಕೈ ಜೋಡಿಸ್ಬೇಕು, ರಾತ್ರಿ ಹಗಲು ಅಂತೆ ಕೆಲಸ ಮಾಡಬೇಕು, ಒಟ್ಟಾಗಿ 4 ದಿನ ಸುತ್ತಾಡಬೇಕು. ನನ್ನ ಗಂಡಂಗೆ ಇಷ್ಟ ಆಗಿರೋದೆಲ್ಲ ನಾನೇ ಮಾಡಿ ಬಡಿಸ್ಬೇಕು.
ಏಯ್ ಸಾಕ್ ನಿಲ್ಸೆ ನಿನ್ ಪುರಾಣನ. ಗಂಡ 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 ಯಾರೇ ನಿನ್ ಗಂಡ? ಎಷ್ಟ್ ಸಲ ಹೇಳಿದೀನಿ ತಮಾಷೆಗೆ ಅವನನ್ನ ನಿನ್ ಗಂಡ ಅಂತ ಕರಿಬೇಡ ಅಂತ. ಆ ರೀತಿ ಹೇಳಿದ್ಮೇಲೆ ಇನ್ನೂ ಜಾಸ್ತಿ ಮಾಡ್ತಿದ್ಯಾ. ಏಯ್ ಇವಳು ಗಂಡನ ಬಗ್ಗೆ ಮಾತಾಡಿದ್ರೆ ನಿನಗೇನೆ ಉರಿ? ಹಲೋ, ಅವಳು ಮಾತಾಡ್ತಾ ಇರೋದು ನನ್ನ ಗಂಡನ ಬಗ್ಗೆ. ನಿಮ್ಮಿಬ್ರಿಗೂ ಮೆಮೊರಿ ಲಾಸ್ ಆಗಿದ್ಯಾ? ಇಬ್ರು ಸೇರ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಏಯ್ ಇವ್ರ ತಂಟೆಗೇನಾದ್ರೂ ಬಂದ್ರೆ ಅಷ್ಟೇ ಇವಾಗ. ಮುಚ್ಚೆ ಬಾಯಿ. ಅವನು ನನ್ನ ಗಂಡ, ನಮ್ಮಮ್ಮ, ನಮ್ಮಜ್ಜಿ. ಎಲ್ರೂ ನನ್ನಿಂದ ಕಿತ್ಕೊಂಡು ನೀನ್ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ಯಾ? ಸತ್ರು ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಏಯ್ ನಾನ್ ಮಾತಾಡ್ತಾ ಇರೋದಕ್ಕೂ ನಿನ್ ಜಗಳ ಆಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸುಮ್ನಿದ್ಬಿಡು. ಇರಲ್ಲ ಕಣೆ, ಏನೇ ಮಾಡ್ತೀಯಾ? ಆ ಈಗಿರೋ ಬೋಂಡ ಅಂಗಡಿ ಹೆಸರನ್ನ ಕಿತ್ತಾಕಿಸ್ತೀನಿ ಅಷ್ಟೇ. ದರಿದ್ರದವಳು ಹೇಗಾದ್ರೂ ಮಾಡಿ ಲಾಕ್ ಮಾಡ್ತಾಳೆ. ಏ ಇರುಕೋ, ಆ ಬೋಂಡ ಅಂಗಡಿಯಿಂದಾಗ್ಲಿ ಅಥವಾ ಬಾಲನ್ ಮನ್ಸಿಂದಾಗ್ಲಿ ನನ್ನ ಹೆಸರು ತೆಗಿಯಕ್ ನಾನು ಬಿಡಲ್ಲ ಕಣೆ. ನಿನ್ನ ಹೆಸರಲ್ಲಿ ದರ್ಶಿನಿ ಇದೆ ಅಂತ ಕೊಬ್ಬ ಮಾಡ್ತೀನಿ ನಿನಗೆ. ಆ ದರ್ಶಿನಿನೇ ಇಲ್ಲದೆ ಇರೋ ಥರ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಏನು ಸೈಲೆಂಟಾಗಿ ನಗ್ತಾ ಇದೀಯಾ? ಓ, ಉರ್ಕೊಂಡಿರೋದನ್ನ ಕವರ್ ಮಾಡೋದಕ್ಕಾ? ಅಷ್ಟೆಲ್ಲ ಸೀನೇ ಇಲ್ಲ. ಕ್ಷಣಿಕ ಗೆಲುವಿಗೆ ಇಷ್ಟೊಂದು ಸಂಭ್ರಮ ಪಡ್ತಿದ್ಯಲ್ಲ ಅಂತ ನಗು ಬಂತು. ಏಯ್ ಅದೆಷ್ಟೇ ಉರಿಸ್ತೀಯ ರುಕು, ಉರ್ದು ಬೂದಿ ಆಗ್ಬಿಟ್ರೆ ಕಷ್ಟ. ಊಟ ಆದಮೇಲೆ ಒಳ್ಳೆ ಇಂಗಿನ ಒಗ್ಗರಣೆ ಹಾಕಿರೋ ಮಜ್ಜಿಗೆ ಕುಡಿದ್ಬಿಟ್ರೆ ತಿಂದಿದ್ದೆಲ್ಲ ಜೀರ್ಣ ಆಗ್ಬಿಡುತ್ತೆ ಕಣೆ. ಇನ್ನೊಂದು ಲೋಟ ಕೊಡ್ಲಾ ಅಂಕಲ್? ಅಯ್ಯೋ ಸಾಕಮ್ಮ. ಅಂದಹಾಗೆ ಕಾರ್ತಿಕ್, ನೀನು ಬಿಸ್ನೆಸ್ ನೋಡ್ಕೋತಿದ್ಯಾ ಅಂತ ಗೊತ್ತಾಯ್ತು. ಒಳ್ಳೇದು ಕಣೆಯ. ನೀನು ಬಿಸ್ನೆಸ್ ನೋಡಿಕೊಂಡ್ರೆ ನಿಮ್ಮ ಅಪ್ಪಂಗೆ ಚಿಕ್ಕಪ್ಪಂಗೆ ಸ್ವಲ್ಪ ಬಲ ಬಂದಾಗುತ್ತೆ. ಒಳ್ಳೆ ಕೆಲಸ ಮಾಡಿದೆ. ಎಸ್ ಅಂಕಲ್, ಇನ್ನೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡೆ. ಅದನ್ನು ಅಪ್ಪ ನಿಮ್ಗೆ ಹೇಳಿರ್ಬೇಕಲ್ವ. ಇವಾಗ ನಾನಾಯಿತು, ನಮ್ಮ ಕಂಪ್ನಿ ಆಯಿತು ಅಂತ ಆರಾಮಾಗಿದ್ದೀನಿ. ಹೂನಪ್ಪ, ರಾಮು ಹೇಳ್ದ, ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಹಗ್ಗಾನೋ ಹಾವಾಗಿ ಕಚ್ಚತ್ ನಮ್ಮನ್ನು. ಸದ್ಯ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಯ್ತಲ್ಲ, ಅದು ಮುಖ್ಯ. ಹೌದು, ಅದೆಲ್ಲ ಕ್ಲಿಯರ್ ಆಗೋದಕ್ಕೆ ಕಾರಣ ನಮ್ಮ ಸೊಸೆ. ಅವಳು ಕಾರ್ತಿಕ್ನ ಅರೆಸ್ಟ್ ಮಾಡಿದಾಗ ನಾವೆಲ್ಲ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ವಿ. ಆದರೆ ಒಳ್ಳೆಯದೇ ಆಯಿತು. ಅವಳಿಲ್ಲ ಅಂತಂದಿದ್ರೆ ನಮ್ಮ ಕಾರ್ತಿಕ್ ಇನ್ನೂ ತೊಂದರೆ ಸಿಗಾಕೋತಿದ್ದ. ಒಳ್ಳೆ ಸೊಸೆ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು ಅಂತಾರೆ ಅಣ್ಣ. ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಇಂಥ ಸೊಸೆ ಪಡೆಯೋದಕ್ಕೆ. ಅದೇನೋ ನಿಜ ಅತ್ಗೆ. ಸತ್ಯ, ತುಂಬ ಥ್ಯಾಂಕ್ಸ್ ಕಣಮ್ಮ. ನನ್ನ ಸ್ನೇಹಿತನ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ಯಾ. ಇದೆಲ್ಲ ನಮ್ಮ ಮನೆಯವ್ರ ಪ್ರೀತಿ ಅಂಕಲ್. ನಿಮ್ಮ ಮಗ ಏನು ಮಾಡ್ಕೊಂಡಿದ್ದಾರೆ? ಅವ್ರ ಬಗ್ಗೆ ನಮ್ಗೆ ಹೇಳಲೇ ಇಲ್ಲ. ಹರ್ಷಿತ್, ಅದೇನೋ ಆಫೀಸಿಗೆ ಜಾಗ ನೋಡ್ಕೊಂಬಂದೆ ಅಂತ ಹೇಳಿದೆ. ಅಂಕಲ್, US ಅಲ್ಲಿ ನಂದೇ ಕಂಪ್ನಿ ಇದೆ. ಈಗ ಅದನ್ನ ಇಲ್ಲೇ ಎಕ್ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಹೋ, ಎಲ್ಲ ಅನ್ಕೊಂಡಂಗಾದ್ರೆ ಮೇನ್ ಬ್ರಾಂಚ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಯಾವುದು ಡಿಸೈಡ್ ಮಾಡಿಲ್ಲ ಅಂಕಲ್. ರಾಮು, ಎಲ್ಲ ಸರಿ ಹೋದರೆ ನಿನ್ನ ಮಗ ಕಾರ್ತಿಕು ಹರ್ಷಿತ್ ಜೊತೆ ಪಾರ್ಟ್ನರ್ಶಿಪ್ ತಗೊಳ್ಳಿ.
ನಮ್ಮ ಲೆಗಸಿನ ಅವನು ಮುಂದುವರಿಸ್ದಾಗತ್ತಲ್ಲ. ಓ ಎಲ್ಲ ನಿನ್ನ ಪ್ಲ್ಯಾನು. ಹರ್ಷಿ ಜೊತೆ ಆದರೆ ನಾನು ಮತ್ತೊಮ್ಮೆ ಇನ್ವೆಸ್ಟ್ ಮಾಡೋ ಸಾಹಸ ಮಾಡ್ಬೋದು ಅಂಕಲ್. ಸದ್ಯ ನಮ್ಮ ಅಮೂಲ್ ಬೇಬಿಗೆ ಹರ್ಷಿತಿಂದ ಧೈರ್ಯ ಬಂದಾಗಾಯ್ತು. ಥ್ಯಾಂಕ್ಸ್ ಹರ್ಷಿತ್. ಆದಷ್ಟು ಬೇಗ ಶಿಫ್ಟ್ ಆಗಿಬಿಡಿ. ಬಟ್ ನಾನು ಇಲ್ಲಿಗೆ ಶಿಫ್ಟ್ ಆದರೆ ನಿಮಗೆ ಕಾರ್ತಿಕ್ ಟೈಮ್ ಕೊಡೋದು ಡೌಟೇ. ಅವಾಗ ನೀವು ನನ್ನ ಬೈಕೋಬಾರ್ದು. ಮತ್ತೊಮ್ಮೆ ಬೆಂಗಳೂರು ಸುತ್ತಾಡಬೇಕು, ನಮ್ಮ ಚೈಲ್ಡ್ಹುಡ್ನ ಚೆರಿಷ್ ಮಾಡಬೇಕು. ಅಂತೂ ಇಂತೂ ಅಂಕಲ್ ಮತ್ತೆ ಹರ್ಷಿತ್ನ ನೋಡಿ ರಾಯರ್ ಅವ್ರ ಸ್ನೇಹದ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಿದ್ರು ಅಂತ ನನಗೆ ಅರ್ಥ ಆಯ್ತು. ಕೆಲವೊಬ್ರು ಸ್ನೇಹಿತರು ಫ್ಯಾಮಿಲಿನೇ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ನೀವೇ ಸಾಕ್ಷಿ. ಈ ಸ್ನೇಹ ಹೀಗೆ ಇರಲಿ, ಅದನ್ನ ನಾವು ಮುಂದುವರಿಸ್ತೀವಿ. ಸರಿಯಾಗಿ ಹೇಳಿದೆ ಮಗು. ನಮಗೂ ಅದೇ ತಾನೇ ಬೇಕಾಗಿರೋದು. ನಾವಿಬ್ರು ಇರೋ ಥರನೇ ನಮ್ಮ ಮಕ್ಕಳು ಫ್ರೆಂಡ್ಶಿಪ್ಪಲ್ಲೇ ಮುಂದುವರೆದ್ರೆ ಅದಕ್ಕಿಂತ ಇನ್ನೇನು ಖುಷಿ ಇದೆ ಹೇಳು, ಅಲ್ವಾ ರಾಮು? ಆದರೆ ನಾವು ಇಷ್ಟು ವರ್ಷದ ನಮ್ಮ ಸ್ನೇಹದ ಸಂಬಂಧದಲ್ಲಿ ನಮ್ಮ ಮಧ್ಯೆ ಯಾರನ್ನೂ ಬರಕ್ಕೆ ಬಿಟ್ಟಿಲ್ಲ. ನಾವು ಬರಕ್ಕೆ ಬಿಡಲ್ಲ ಬಿಡಿ ಅಂಕಲ್. ವೆರಿ ಗುಡ್, ಒಳ್ಳೆ ಮಾತು ಹೇಳಿದ್ಯಪ್ಪ. ಅದು ಸರಿ ರಾಮು, ಹೀಗೆ ಮಾತಾಡ್ತಾ ಕೂತಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸರಿ, ನಾವೇನು ಹೊರಡ್ತೀವಿ. ಇಷ್ಟು ಬೇಗ ಹೊರಟ್ಬಿಟ್ಯಾ? ಅಲ್ವೋ ರಾಮು, ಹೊರಡ್ತೀನಿ ಅಂದರೆ ಹೊಟ್ಟೆ ಹೋಗ್ತೀನಿ ಅನ್ಕೊಂಬಿಟ್ಯಾ ನೀನು? ಮತ್ತೆ ವಾಪಸ್ ಬರ್ತೀವಪ್ಪ ನಿಮ್ಮ ಮನೆಗೆ. ಅಲ್ಲಯ್ಯ, ಅದಕ್ಕೆ ಕೈ ರುಚಿ ನಮ್ಮನ್ನ ಇಲ್ಲಿ ಕರೀದೇ ಬಿಡುತ್ತಾ? ಬಂದೇ ಬರ್ತೀವಿ. ಹ್ಞೂ. ಇನ್ನು ನಿನ್ನ ತಡೆಯೋಕ್ಕಾಗುತ್ತಾ? ಬರ್ತೀವಿ ಹಾಗಾದ್ರೆ. ಬರ್ತೀವಿ ಅಂಕಲ್, ಬರ್ತೀವಿ ಆಂಟಿ, ಬರ್ತೀವಿ ಕಾರ್ತಿಕ್, ಬರ್ತೀವಿ ಹೊತ್ತಿಗೆ. ಆಗಾಗ ಬರ್ತೀರಿ. ಹರ್ಷಿತ್ ಅವರೇ, ನಿಮ್ಮ ಕೋಟಿಗೇನೋ ಮಣ್ಣಾಗಿದೆ. ಅದು ಸೈಟ್ ವಿಸಿಟ್ ಮಾಡಕ್ಕೆ ಹೋಗಿದ್ನಲ್ಲ, ಅಲ್ಲಾಗಿರುತ್ತೆ. ಮನೆಗೆ ಹೋಗಿ ಕ್ಲೀನ್ ಮಾಡಿಸ್ಕೊತೀನಿ. ಸರಿಪ್ಪ, ಬರ್ತೀನಿ ರಾಮು. ಅದಕ್ಕೆ ಬರ್ತೀವಿ, ನಡಿಯಪ್ಪ. ಹಾಂ. ಸತ್ಯ, ನೀನಂತೂ ಒಳ್ಳೆ ನಡವಳಿಕೆಯಿಂದಾನೆ ಎಲ್ಲರೂ ಮೋಡಿ ಮಾಡಿಬಿಡ್ತೀಯ ನೋಡು. ಎಲ್ಲರೂ ನಿನ್ನನ್ನು ಹೊಗಳ್ತಾರೆ, ಇಷ್ಟಪಡ್ತಾರೆ. ಬೇರೆ ದೇಶದಿಂದ ಬಂದವರು ನಮ್ಮ ಸೊಸೆ ಬಗ್ಗೆ ಒಳ್ಳೆ ಮಾತಾಡಿದಾಗ ನಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ? ಚಿಕ್ಕತ್ತೆ, ಅದು ನಿಮ್ಮ ಪ್ರೀತಿ ಅನ್ಸುತ್ತೆ. ನಾನು ಏನೇ ಮಾಡಿದ್ರು ನೀವು ಹೀಗೆ ಅಂತೀರಾ, ಖುಷಿ ಪಡ್ತೀರಾ. ನನ್ನ ಕತೆ ಬಿಡು, ದೇವೇಂದ್ರ ಅರಸವರು ಹಾಗೆ ಅಂದ್ರು ತಾನೆ. ನನಗೂ ಅಂಕಲ್ನ ನೋಡಿ ಮಾತಾಡಿಸಿ ತುಂಬ ಖುಷಿ ಆಯಿತು ಚಿಕ್ಕತ್ತೆ. ಅವ್ರಿಗೆ ನಮ್ಮ ಮನೆ ಮೇಲೆ, ರಾಯರ ಮೇಲಿರೋ ಅಭಿಮಾನ ತುಂಬ ದೊಡ್ಡದು. ನಿಜವಾದ ಸ್ನೇಹ ಅಂದರೆ ಅದೇ ಅಲ್ವಾ ಸತ್ಯ? ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಬೆರೆಯೋದು, ಒಬ್ಬರು ಏಳ್ಗೆನ ಇನ್ನೊಬ್ರು ಖುಷಿ ಪಡೋದು, ಮತ್ಸರ ಪಡೆದೇ ಇರೋದು. ಆ ಲೆಕ್ಕಕ್ಕೆ ನೋಡಿದ್ರೆ ನಮ್ಮ ರಾಯರು ಮತ್ತೆ ದೇವೇಂದ್ರ ಅಂಕಲ್ ಇಬ್ರು ಬಂಗಾರದ ಮನುಷ್ಯರು. ಅವರಷ್ಟೇ ಅಲ್ಲ, ಅವ್ರ ಮಗನೂ ಹಾಗೆ ಇದ್ದಾರೆ. ಈಗಿನ ಕಾಲದ ಶ್ರೀಮಂತರ ಮಕ್ಕಳಿಗೆ, ಅದರಲ್ಲೂ ಫಾರಿನ್ ರಿಟರ್ನ್ಸಿಗೆ ತುಂಬ ದೌಲತ್ತು ಅಂತ ಕೇಳಿದ್ದೀನಿ, ನೋಡಿದ್ದೀನಿ ಕೂಡ. ಆದರೆ ಇವರಂತೂ ನಿಜಕ್ಕೂ ಒಳ್ಳೆಯವ್ರ ಹೊಟ್ಟೆಯಲ್ಲಿ ಒಳ್ಳೆಯವರೇ ಹುಟ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಅಕ್ಕ ಯಾವಾಗಲೂ ಹೇಳ್ತಿರ್ತಾಳೆ, ಸಂಬಂಧಿಕರು ಸುಖಕ್ಕೆ, ಸ್ನೇಹಿತರು ಕಷ್ಟಕ್ಕೆ ಅಂತ. ಅಂತ ಸ್ನೇಹಿತರು ಅಂದರೆ ಅದಿವ್ರೆ. ಈಗ ನಾವಿಬ್ರು ಇದ್ದೀವಿ ನೋಡು. ನಾವಿಬ್ರು ಅತ್ತೆ ಸೊಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ರೆಂಡ್ಸು. ಅದಕ್ಕೆ ನಾವು ಒಳ್ಳೆ ಬಾಂಡ್ನ ಶೇರ್ ಮಾಡೋದು. ಹ್ಞೂ ಚಿಕ್ಕತ್ತೆ, ಅದಕ್ಕೆ ನೀವು ನನ್ನ ಬೆಸ್ಟ್ ಫ್ರೆಂಡ್. ನಿನಗೆ ನಾನು ಮಾತ್ರ ಅಲ್ಲ, ನಿನ್ನ ಗ್ಯಾರೇಜ್ ಗ್ಯಾಂಗೂ ಇದೆಯಲ್ಲ. ನೀನು ಒಂದು ಸನ್ನೆ ಸಾಕು, ಈ ಹನುಮಂತ ಲಂಕಿನ ಸುಟ್ಟಾಗೆ ಅವ್ರು ಇಡೀ ಊರ್ನೇ ಸುಟ್ಬಿಡ್ತಾರೆ. ಹಾಂ, ಆ ಸ್ನೇಹನೇ ನನ್ನ ಆಸ್ತಿ ಚಿಕ್ಕತ್ತೆ. ನನ್ನ ಕಷ್ಟಕ್ಕೆ ಸುಖಕ್ಕೆ ಎಲ್ಲದಕ್ಕೂ ಇದ್ದವ್ರವರು. ಬಹುಶಃ ನಾನು ಅದೃಷ್ಟ ಮಾಡಿದ್ದೆ ಅನ್ಸುತ್ತೆ ಅಂಥ ಸ್ನೇಹಿತರನ್ನ ಪಡೆಯೋದಕ್ಕೆ. ಸ್ನೇಹ ಅನ್ನೋದು ಒಂದು ರೀತಿ ಕೊಟ್ಟು ತಗೊಳ್ಳೋದು, ಕನ್ನಡಿ ಥರ. ನೀನು ಅವ್ರಿಗೆ ಹೇಗಿದೆಯೋ ಅವರು ಹಾಗೇ ಇದ್ದಾರೆ. ನಾವು ಜನರ ಜೊತೆ ಒಳ್ಳೆ ತಂದಿಂದ ಇದ್ದರೆ, ಅವ್ರ ಕಷ್ಟ ಸುಖಕ್ಕಾದರೆ ಅವ್ರು ಯಾವತ್ತೂ ನಮ್ಮನ್ನು ಮರೆಯೋದಿಲ್ಲ ಸತ್ಯ.
ಈಗ ದೇವೇಂದ್ರ ಅರಸ್ ಅವ್ರನ್ನ ಇಷ್ಟು ವರ್ಷ ಆದರೂ ನಾವು ಮರ್ತಿದ್ದೀವ ಹೇಳು? ಅವ್ರ ಒಳ್ಳೆತನಾನೇ ಈ ಸ್ನೇಹಕ್ಕೆ ಬುನಾದಿ. ನಿಜ ಚಿಕ್ಕತ್ತೆ, ನನ್ನ ಫ್ರೆಂಡ್ ಸರ್ಕಲ್ ಅಂತೂ ದೊಡ್ಡದಾಗ್ತಾನೇ ಇದೆ. ಈಗ ಲಿಸ್ಟಿಗೆ ಇನ್ನೊಬ್ಳು ಹೊಸಬ್ಳು ಸೇರ್ಕೊಂಡಿದ್ದಾಳೆ. ಹೌದಾ? ಅರೆ ವಾ, ಯಾರು ಸತ್ಯ ಅದು? ಅದೇ ಚಿಕ್ಕತ್ತೆ, ನಮ್ಮ ಮುನ್ಸ್ವಾಮಿ ಇದ್ದಾರಲ್ಲ, ಅವ್ರ ಮಗಳು ಉಷಾ ಅಂತ. ಅವ್ರ ಅಪ್ಪನ ಥರನೇ ತುಂಬ ಒಳ್ಳೆ ಹುಡುಗಿ, ತುಂಬ ಚುರುಕು ಮತ್ತೆ ಜಾಣೆ. ಇತ್ತೀಚೆಗೆ ನನ್ನ ಅಕ್ಕ ಅಕ್ಕ ಅಂತ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವ್ರ ತಂದೆಗೆ ಊಟ ತಂದ್ರೆ ನಮ್ಮೆಲ್ಲರಿಗೂ ಸೇರಿಸಿ ತರ್ತಾಳೆ. ಅಷ್ಟೇ ಅಲ್ಲ, ಓದ್ನಲ್ಲೂ ತುಂಬ ಜಾಣೆ. ನನ್ಗೊಬ್ಳು ಪುಟ್ಟ ತಂಗಿ ಇದ್ದಿದ್ರೆ ಹೇಗಿರ್ತಿದ್ಲೋ ಹಾಗೆ ಇದ್ದಾಳೆ.